ಪ್ರಿಯಾಂಕ್ ಖರ್ಗೆ ಅವರು ನೋಡಿದ್ರೆ ಇತಿಹಾಸ ನಾನು ಹೇಳ್ಕೊಡ್ತೀನಿ ಪಾಠ ಮಾಡ್ತೀನಿ ಅಂತಿದ್ದಾರೆ. ಬಟ್ ಈಗ ಬಿಜೆಪಿಯವರು ಕೂಡ ಕೆಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. RSS ಬಗ್ಗೆ ಇಷ್ಟೆಲ್ಲ ನೀವು ನೋಡಿದ್ರೆ ವಿಷ ಕಾರ್ತೀರಿ, ಬಟ್ ನಿಮ್ಮ ತಂದೆಯವರು ಏನು ಮಾಡಿದ್ರು ಗೊತ್ತಾ ಅಂತ. ರಾಜ್ಯದಲ್ಲಿ RSS ಚಟುವಟಿಕೆಗೆ ಕಡಿವಾಣ ಹಾಕೋದಕ್ಕೆ ನಿರ್ಧಾರ. ಈ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. RSS ಬ್ಯಾನ್ ಮಾಡಬೇಕು ಅಂತ ನಾನು ಎಲ್ಲಿ ಹೇಳಿದ್ದೀನಿ ಅಂತ ಅವ್ರದ್ದು ಪ್ರತಿಕ್ರಿಯೆ. ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಅವಕಾಶವನ್ನು ಕೊಡಬೇಡಿ ಅಂತ ಅಂದಿದ್ದೀನಿ ನಾನು. RSS ಎಲ್ಲಿ ರಿಜಿಸ್ಟರ್ ಆಗಿದೆ ತೋರಿಸಿ ಅಂತ ಕೇಳ್ತಿದ್ದಾರೆ. ಖರ್ಗೆ ಗೃಹ ಸಚಿವರಾಗಿದ್ದಾಗ RSS ಕಚೇರಿಗೆ ಹೋಗಿದ್ರು ಅಂತ ಫೋಟೋ ತೋರಿಸ್ತಾರೆ. ಅವ್ರು ಅಲ್ಲಿಗೆ ಹೋಗಿದ್ದು ತಾಕೀತು ಮಾಡೋಕೆ, ಶಾಖೆಗಲ್ರಿ ಅವ್ರು ಹೋಗಿದ್ದು ಅಂತ ತಮ್ಮ ತಂದೆಯ 2002ರ ನಾಗಾವರದ ಸಮರಸತಾ ಸಮಾವೇಶದ ಬಗ್ಗೆ ಸಮರ್ಥನೆಯನ್ನು ಕೊಟ್ಕೊಳ್ತಾ ಇದ್ದಾರೆ. BJP-ಯವರು ಟ್ಯಾಗ್ ಮಾಡಿ ಕೇಳ್ತಿದ್ದಾರೆ, ಆಯಿತು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಲಾಸ್ಟ್ 2002ರಲ್ಲಿ ನಿಮ್ಮ ತಂದೆಯವರೇ ಹೋಮ್ ಮಿನಿಸ್ಟರ್ ಆಗಿದ್ದರು, ಆಗ ಮುಖ್ಯಮಂತ್ರಿ ಆಗಿದ್ದು SM ಕೃಷ್ಣ ಅವರು. ಇವ್ರು ಅಲ್ಲಿಗೆ ಯಾಕೆ ಹೋಗಿದ್ರು, ಸಮರಸತಾ ಸಮಾವೇಶದಲ್ಲಿ ಯಾಕೆ ಭಾಗಿಯಾಗಿದ್ರು, RSSಗೆ ಫುಲ್ ಕೋಆಪರೇಷನ್ ಕೊಡ್ತೀವಿ ಅಂತ ಆ ಟೈಮಲ್ಲಿ ಯಾಕೆ ಹೇಳಿದರು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಇವ್ರು ಏನೋ ಸಮರ್ಥನೆ ಕೊಡ್ತಿದ್ದಾರೆ. RSSಗೆ ಬ್ಯಾನ್ ಮಾಡಬೇಕು ಅಂತ ಎಲ್ಲಿ ಹೇಳಿದ್ದೀನಿ? ಸರ್ಕಾರಿ ಮೈದಾನಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಅಲೌ ಮಾಡಬಾರ್ದು ಅಂತ ಹೇಳಿದ್ದೀನಿ. ನಾನು ಹೇಳ್ತಾ ಇಲ್ವಾ ಇವರೇ, ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ BJP ನಾಯಕರ ಮಕ್ಕಳು ಯಾಕೆ ಅಳವಡಿಸ್ಕೊತಾ ಇಲ್ಲ? ಇವ್ರ ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ 55 ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ. ಆಯ್ತು, ಎಲ್ಲನೂ ಬಿಟ್ಬಿಡಿ ಸರ್, ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ, ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ. ಹೌದಪ್ಪ, ದಿಸ್ ಈಸ್ ಅ NGO ದಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆರ್ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್, ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ರಿಜಿಸ್ಟರ್ ಆಗಿರಬೇಕಲ್ಲ. ಮಹಾರಾಷ್ಟ್ರದಲ್ಲಿ ಆಗಿದೆಯಾ, ಕರ್ನಾಟಕದಲ್ಲಿ ಆಗಿದೆಯಾ, ಎಲ್ಲಾಗಿದೆ ಕೊಡಲಿ. ಯಾರು ಬೇಡ ಅಂತ ಇದ್ದಾರೆ? ಅವರಿಗೆ ನೋಡಿ, ನಾನು ಹೇಳ್ತಾ ಇಲ್ವಾ ಇವರೇ, ಎಲ್ಲಿ ಅವರೇ ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು, ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು, ಆವಾಗ RSS ಅಂತ ಹೇಳ್ತಾರೆ. ಮಿಕ್ಕಿದ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವರು ಗಣವೇಷ ಹಾಕೊಂಡು ಓಡ್ತಾರೆ ಹೇಳಿ ಸರ್? ನೋಡಿದ್ದೀರಾ ನೀವು? ನಮ್ಮ ಅಸೆಂಬ್ಲಿನಲ್ಲಿರುವಂಥ MLAಗಳು ಎಷ್ಟು ಜನ? ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು? ಗಣವೇಷ ಹಾಕೊಂಡು ಗಾಂಧೀಜಿ ಅವ್ರ ಫೋಟೋ ಇಟ್ಕೊಂಡಿದ್ದಾರೆ. ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ? ಅಂದರೆ ಅವ್ರ ಇತಿಹಾಸನೇ ಗೊತ್ತಿಲ್ಲ ಅವರಿಗೆ. ಗಾಂಧೀಜಿಯವ್ರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಸೊ ಈ ತತ್ವ ಸಿದ್ಧಾಂತದಲ್ಲಿ ಯಾವಾಗಲೂ ಕೂಡ ಕೋಮದ ವಿಷ ಬೀಜವನ್ನು ಬಿತ್ತದೇ ಅವ್ರದ್ದು ತತ್ವ ಸಿದ್ಧಾಂತ. ನಮ್ಮಲ್ಲಿ ಒಡಕು ಸೃಷ್ಟಿ ಮಾಡಬೇಕು, ಆಳಬೇಕು ಅಷ್ಟೇ. RSSಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿ